ಹಲೋ ಸ್ನೇಹಿತರೆ, ಇವರು ಪ್ರಸ್ತುತ ಪೇರೋಲ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಒಳ್ಳೆ ಸಂಬಳ ಹೊಂದಿದ್ದಾರೆ. ಆದರೂ 45ನೇ ವಯದಲ್ಲಿ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಯಾವ ಕಾರಣಕ್ಕಾಗಿ ಪ್ರೊಫೈಲ್ ಹಂಚಿಕೊಂಡಿದ್ದಾರೆ ಮುಂದೆ ಚರ್ಚೆ ಮಾಡೋಣ. ಪ್ರೊಫೈಲ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ. ಹೆಸರು ಗಂಗಾ ಅಂತ. ಪ್ರಸ್ತುತ ಯಜಮಾನರು ದೂರ ಆಗಿರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇವರು ಮೂಚಿ ಸಮಾಜದವರಾಗಿರುತ್ತಾರೆ. ಜನಿಸಿದ್ದು 1980, ಅಂದರೆ ಪ್ರಸ್ತುತ 45 ವಯ ನಡೀತಾ ಇದೆ. ಆ್ಯಂಡ್ ನೋಡೋದಕ್ಕೆ ದುಂಡು ಮೈಕಟ್ಟು, ಸ್ವಲ್ಪ ಕಡಿಮೆ ಎತ್ತರ ಹೊಂದಿರುತ್ತಾರೆ. ಆದರೂ ತುಂಬಾನೇ ಮುದ್ದಾಗಿ ಇದ್ದಾರೆ. ಆ್ಯಂಡ್ ಎಜುಕೇಷನ್ M.Com ಕಂಪ್ಲೀಟ್ ಮಾಡಿರುತ್ತಾರೆ. ಪ್ರಸ್ತುತ ಪೇರೋಲ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಒಳ್ಳೆಯ ಆದಾಯ ಇದೆ. ಒಬ್ಬರನ್ನ ಆಫೀಸ್ಗೆ ಕರೆಸಿಕೊಳ್ಳಬೇಕು ಎಂದು ಗಂಗಾ ಅವರು ಪ್ರೊಫೈಲ್ ಹಂಚಿಕೊಂಡಿದ್ದಾರೆ. ಹಣ ಬೇಕಾಗಿಲ್ಲ, ದೇಹಕ್ಕೆ ಸಮಾಧಾನ ಪಡಿಸಿದರೆ ಸಾಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ವಿಳಾಸ ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಿಂದ ತಾವು ಪ್ರೊಫೈಲ್ ಹಂಚಿಕೊಂಡಿದ್ದಾರೆ. ಸಂಪರ್ಕಿಸುವ ವಿಧಾನ ನೋಡಿ, ಕಮೆಂಟಲ್ಲಿ ನಂಬರ್ ಹಾಕುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಒಳ್ಳೆ ಅವಕಾಶವಿದೆ, ದಯವಿಟ್ಟು ವಿಡಿಯೋ ಕಂಪ್ಲೀಟಾಗಿ ನೋಡಿ, ನಂತರ ಕಮೆಂಟ್ಸ್ ಚೆಕ್ ಮಾಡಿ. ಚಪಾತಿ ವಿಸ್ತರಣೆಗೊಂಡಿದೆ ಎಂದು ಖುದ್ದಾಗಿ ಗಂಗಾ ಅವರು ನೇರವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಹೊರಗೆ ಬೇರೆ ವ್ಯಕ್ತಿ ಕೈಯಿಂದ ಒಳ್ಳೆ ನೆಮ್ಮದಿ ಸಿಗುತ್ತದೆ, ಅದಕ್ಕೆ ತುಂಬ ಜನರಿಂದ ಅನುಭವಿಸಿದ್ದೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇವಾಗ ಚಪಾತಿ ತುಂಬಾನೇ ವಿಸ್ತಾರ ಹಾಗೂ ಅಗಲವಾಗಿದೆ. ಮತ್ತೆ ಸರಿಯಾದ ಸಮಯಕ್ಕೆ ಗಂಗಾ ಅವರಿಗೆ ಯಾರೂ ಸಿಗುತ್ತಿಲ್ಲ ಸ್ನೇಹಿತರೆ, ಅದಕ್ಕೆ ಈ ಒಂದು ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಶ್ರೀಮಂತಿಕೆ ಇದ್ದರೂ ನೆಮ್ಮದಿ ಇಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಕಪ್ಪಾದ ತೂತು ಕೆಂಪು ಆಗುವವರೆಗೆ ಮಾಡಬೇಕು, ಅಂದ ಹಾಗೆ ಮಾತ್ರ ದೇಹಕ್ಕೆ ಸಮಾಧಾನ ಆಗುತ್ತದೆ. ಯಜಮಾನರು ಒಳಗೆ ನುಗ್ಗಿಸಿ 3ರಿಂದ 5 ಹೊಡೆತದಲ್ಲಿ ನೀರು ಹೊರಗೆ ಹಾಕುತ್ತಾರೆ, ಔಟ್ ಮಾಡುತ್ತಾರೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಶ್ರೀಮಂತಿಕೆ ಇದ್ದರೂ ಕೂಡ ನೆಮ್ಮದಿ ಇಲ್ಲ ಎಂದು ತನ್ನ ಮನಸ್ಸಿನ ಮಾತು ಶೇರ್ ಮಾಡಿಕೊಂಡಿದ್ದಾರೆ. ಪ್ರಸ್ತುತ ಸ್ನೇಹಿತರೆ ಇವರು ಆಫೀಸಲ್ಲಿ ಪೇರೋಲ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಇವರ ಒಂದು ಡ್ಯೂಟಿ ನೋಡೋದಾದರೆ, ಪ್ರೊಸೆಸ್ ಎಂಪ್ಲಾಯಿ ಸ್ಯಾಲರೀಸ್, ಕ್ಯಾಲ್ಕುಲೇಟ್ ವೇಜಸ್, ಬೋನಸ್ ಆ್ಯಂಡ್ ಡಿಡಕ್ಷನ್. ಎಂಪ್ಲಾಯಿಗಳ ಬೋನಸ್ ಡಿಡಕ್ಷನ್ ಎಲ್ಲ ಕ್ಯಾಲ್ಕುಲೇಟ್ ಮಾಡೋದು. ಆ್ಯಂಡ್ ಮೇಂಟೈನ್ ಪೇರೋಲ್ ರೆಕಾರ್ಡ್ಸ್, ಅಪ್ಡೇಟ್ ಸ್ಯಾಲರಿ ಡೇಟಾ, ಲೀವ್ಸ್ ಆ್ಯಂಡ್ ಅಟೆಂಡೆನ್ಸ್. ಎಂಪ್ಲಾಯಿಗಳ ಲೀವ್ಸ್ ಮತ್ತು ಅಟೆಂಡೆನ್ಸ್ ಕೂಡ ತಾವು ರೆಕಾರ್ಡ್ ಮೇಂಟೈನ್ ಮಾಡೋದು, ಇದು ಇವರ ಮುಖ್ಯ ಕೆಲಸ ಆಗಿರುತ್ತೆ. ಅದೇ ರೀತಿ ಇನ್ಶ್ಯೂರ್ ಸ್ಟ್ಯಾಟ್ಯೂಟರಿ ಕಂಪ್ಲೈನ್ಸ್ ಆ್ಯಂಡ್ ಹ್ಯಾಂಡಲ್ PF, ECI ಆ್ಯಂಡ್ TDS ಆ್ಯಂಡ್ ಅದರ್ ಲೀಗಲ್ ಡಿಡಕ್ಷನ್. ಎಂಪ್ಲಾಯಿಗಳ ಸ್ಯಾಲರಿಯಲ್ಲಿ ಡಿಡಕ್ಷನ್ ಆಗುವಂತಹ PF ಆಗಿರಲಿ ಆ್ಯಂಡ್ ESI ಇದೆಲ್ಲ ತಾವು ರೆಕಾರ್ಡ್ ಮಾಡಬೇಕಾಗುತ್ತೆ. ಆ್ಯಂಡ್ ಕೋರ್ಡಿನೇಟ್ ವಿತ್ ಫೈನಾನ್ಸ್ ಫಾರ್ ಸ್ಯಾಲರಿ ಪೇಮೆಂಟ್. ಸರಿಯಾದ ಸಮಯಕ್ಕೆ ಎಂಪ್ಲಾಯಿಗಳ ಸ್ಯಾಲರಿ ಡಿಸ್ಟ್ರಿಬ್ಯೂಟ್ ಮಾಡುವುದು, ಇದು ಕೂಡ ಇವರ ಒಂದು ಮುಖ್ಯ ಕೆಲಸ ಆಗಿರುತ್ತದೆ. ರಿಸಾಲ್ವ್ ಪೇರೋಲ್ ಕ್ಯೂರೀಸ್, ಅಸಿಸ್ಟ್ ಎಂಪ್ಲಾಯಿ ವಿತ್ ಸ್ಯಾಲರಿ ರಿಲೇಟೆಡ್ ಡೌಟ್ಸ್, ಹ್ಯಾಂಡಲ್ ನ್ಯೂ ಜಾಯ್ನರ್ಸ್ ಆ್ಯಂಡ್ ಎಕ್ಸಿಸ್ಟ್, ಪ್ರೊಸೆಸ್ ಆನ್ಬೋರ್ಡಿಂಗ್, ಆಫ್ಬೋರ್ಡಿಂಗ್ ಪೇರೋಲ್ ಫಾರ್ಮಾಲಿಟೀಸ್. ಎಂಪ್ಲಾಯಿಗಳ ಸ್ಯಾಲರಿಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋದು, ಇದು ಸ್ನೇಹಿತರೆ ಪೇರೋಲ್ ಎಕ್ಸಿಕ್ಯೂಟಿವ್ ಆಗಿ ಮಾಡುವಂಥ ಇವರ ಒಂದು ಮೇನ್ ಡ್ಯೂಟಿ ಆಗಿರುತ್ತದೆ.